ನಮಸ್ಕಾರ. ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆ ಸರೋಜರಳ್ಳಿ ಮಾಡುವ ಹಾರ್ದಿಕ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ರೈಲ್ವೆ ನಿಲ್ದಾಣ ಅಮೃತ ಭಾರತ ರೈಲ್ವೆ ನಿಲ್ದಾಣದಲ್ಲಿ ಆಯ್ಕೆ ಸಚಿವ ಭಗವಂತ ಖೂಬಾ. ವಿದೇಶಗಳಲ್ಲಿ ವೈದ್ಯಕೀಯ ಶಿಕ್ಷಣ ಮುಗಿಸುವ ವಿದ್ಯಾರ್ಥಿಗಳು ಎಂಸಿಐ ಮಾರ್ಗಸೂಚಿಯಂತೆ ಪಡೆದಿರಬೇಕು. ಕೇಂದ್ರ ಆರೋಗ್ಯ ಸಚಿವ. ಅರಳಿ ವಿರುದ್ಧ ಮಾಡಿರುವ ಆರೋಪ ಸತ್ಯವಾಗಿದೆ. ಬಾಬುವಾಲಿ. ಬೀದರ್ ರೈಲ್ವೆ ನಿಲ್ದಾಣ ಅಮೃತ್ ಭಾರತ್ ರೈಲ್ವೆ ನಿಲ್ದಾಣದಲ್ಲಿ ಆಯ್ಕೆಯಾಗಿದೆ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ಹೇಳಿದರು. ಶನಿವಾರ ಇಲ್ಲಿ ನಡೆಸಿದ ಮಾಧ್ಯಮ ಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರದ ಈ ವರ್ಷದ ಆಯವ್ಯಯದಲ್ಲಿ ರೈಲ್ವೆ ನಿಲ್ದಾಣಗಳ ಮೇಲ್ದರ್ಜೆಗೇರಿಸಲು ಸುಮಾರು 10,000 ಕೋಟಿ ಕಾಯ್ದಿರಿಸಿದ್ದು, ಅದರಲ್ಲಿ ಬೀದರ್ ಕೂಡ ಸೇರಿದೆ. ಹೀಗಾಗಿ ಬರುವ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೀದರ್ ರೈಲ್ವೆ ನಿಲ್ದಾಣ ಎಲ್ಲಾ ಸೌಲಭ್ಯಗಳು ಪ್ರಯಾಣಿಕರಿಗೆ ದೊರೆಯಲಿದೆ ಎಂದರು. ರೈಲ್ವೆ ನಿಲ್ದಾಣದಲ್ಲಿ ಹೊಸ ಅಭಿವೃದ್ಧಿ ಕಾಮಗಾರಿಗಳು ಆಗಲಿವೆ. ಲಾಡ್ಜರ್, ಹೋಟ್ಲಿಂಗ್, ರೈಲ್ವೆ ರೆಸ್ಟೋರೆಂಟ್, ಎಸ್ಕೋಲೇಟರ್, ಪ್ರವಾಸಿಗರಿಗೆ ಸ್ಥಳೀಯ ಪ್ರವಾಸೋದ್ಯಮ ಸ್ಥಳಗಳಿಗೆ ಕರೆದುಕೊಂಡು ಹೋಗಲು ಗೈಡುಗಳ ವ್ಯವಸ್ಥೆ, ಏರ್ಪೋರ್ಟ್ ತರ ಎಲ್ಲಾ ವ್ಯವಸ್ಥೆಗಳು ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿವೆ. ಈ ಎಲ್ಲ ಕಾಮಗಾರಿಗಳಿಗೆ ಅಂದಾಜು 100 ಕೋಟಿ ಖರ್ಚು ವೆಚ್ಚವಾಗಲಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನಲ್ಲಿ ಬೀದರ್ ನಾಂದೇಡ್ ವಾಯಾ ಔರಾದ್ ರೈಲ್ವೆ ಲೈನ್ಗಾಗಿ 100 ಕೋಟಿ ಅನುದಾನ ಮೀಸಲಿರಿಸಲಾಗಿದ್ದು, ಕರ್ನಾಟಕ ಸರ್ಕಾರವು ಸಹ ತನ್ನ ಬಜೆಟ್ನಲ್ಲಿ ಅಗತ್ಯವಿರುವ ಅನುದಾನ ಕೊಡುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ವಿಕಾರಾಬಾದ್ನಿಂದ ಪರಳಿಯವರೆಗೆ 269 ಕಿಲೋಮೀಟರ್ ರೈಲ್ವೆ ವಿದ್ಯುತ್ಕೀಕರಣ ಪೂರ್ಣಗೊಂಡಿದೆ. ಸದ್ಯ ಕಾಶಂಪುರದಿಂದ ಕಲಬುರಗಿಯವರೆಗೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಗರೀಬ್ ಕಲ್ಯಾಣ ಯೋಜನೆಯಡಿ 28 ತಿಂಗಳ ಕಾಲ 90 ಕೋಟಿಗೆ ಹೆಚ್ಚು ಜನರಿಗೆ ಉಚಿತ ಪಡಿತರವನ್ನು ಪೂರೈಸಿದೆ. ಈ ವರ್ಷವೂ 2 ಲಕ್ಷ ಕೋಟಿ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು. ಪಿಎಂ ವಿಶ್ವಕರ್ಮ ವೆಚ್ಚದ ಮಿತಿಯನ್ನು 1,30,000 ಕೋಟಿಗೆ ಏರಿಕೆ, ರಾಜ್ಯಗಳಿಗೆ 50 ವರ್ಷ ಬಡ್ತಿ ರಹಿತ ಸಾಲ ಸೌಲಭ್ಯವನ್ನು ಮುಂದುವರಿಸಲಾಗುತ್ತಿದೆ ಎಂದು ತಿಳಿಸಿದರು. 1 ಕೋಟಿ ಸಾವಯವ ರೈತರಿಗೆ ಉತ್ತೇಜನ, 20 ಲಕ್ಷ ಕೋಟಿ ಕೃಷಿ ಸಾಲದ ಘೋಷಣೆ ಮಾಡಲಾಗಿದೆ. ಕಿಸಾನ್ ಸಮ್ಮಾನ್ ಯೋಜನೆಯಡಿ 2 ಕೋಟಿ 2 ಲಕ್ಷ ರೂಪಾಯಿ ಮೀಸಲಿರಿಸಲಾಗಿದೆ. ರೈತರು ಬಳಸುವ ರಸಗೊಬ್ಬರದ ಅನುಕೂಲಕ್ಕಾಗಿ ಈ ವರ್ಷದ ಬಜೆಟ್ನಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರಕ್ಕಾಗಿ 1,78,481.99 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು, ಬರುವ ದಿನಗಳಲ್ಲಿ ರಸಗೊಬ್ಬರದ ದರದಲ್ಲಿ ಹೆಚ್ಚು ಕಡಿಮೆಯಾದರೆ ಪರಿಷ್ಕೃತ ದರದಂತೆ ಅನುದಾನ ಹೆಚ್ಚಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಾನಂದ ಮಂಟಳ್ಕರ್, ಕರ್ನಾಟಕ ರಾಜ್ಯ ಕೈಗಾರಿಕೆಗಳ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಂದಳೆ, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಾಬುವಾಲಿ, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಇದ್ದರು. ಸುಮಾರು 2,41,267 ಕೋಟಿ ಹಣವನ್ನು ಮೀಸಲಿಡೇವೆ. ಇವತ್ತು ರೈಲ್ವೆ ಭಾಗ ಬಂದಾಗ ಇವತ್ತು ಕರ್ನಾಟಕದಲ್ಲಿ ಅನೇಕ ಯೋಜನೆಗಳು ಕೊಡೋದ್ರ ಜೊತೆಯಲ್ಲಿ ನಮ್ಮ ಬೀದರ್ಗೆ ವಿಶೇಷವಾಗಿ ಅನೇಕ ದಶಕಗಳಿಂದ ಬೀದರ್ ನಾಂದೇಡನ್ನು ನೆನೆಗುದಿಗೆ ಬಿದ್ದಿತ್ತು. ಅದು 2019 ಬಜೆಟ್ನಲ್ಲಿ ಘೋಷಣೆ ಆದ ನಂತರ ಈ ವರ್ಷ ಕೇಂದ್ರ ರೈಲ್ವೆ ಸಚಿವಾಲಯ 100 ಕೋಟಿಯ ಹಣವನ್ನು ಈಗ ಅದಕ್ಕೆ ಇಟ್ಟಿದೆ. ಮತ್ತು ಕರ್ನಾಟಕದ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಇಡ್ತೀನಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಸಚಿವರಾದಂಥ ಫಡ್ನವೀಸ್ ಅವರು ಕೂಡ ಈ ಸರ್ತಿದು ಬಜೆಟನ್ನು ಇಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ನಮ್ಮ ರೈಲ್ವೆ ಸ್ಟೇಷನನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಧುನೀಕರಣಗೊಳಿಸಲಿಕ್ಕೆ ಅದು ಕೂಡ ಆಯ್ಕೆಯಾಗಿರೋದು ಬೀದರ್. ಇದಕ್ಕೆ ಮತ್ತಷ್ಟು ಒಂದು ಮಾಲು, ಸ್ವಲ್ಪ ದೊಡ್ಡ ಸಿಟಿಯಲ್ಲಿ ಇರ್ತಾರೆ ಮಾಲು, ಅದರದ್ದೇ ಆದಂಥದ್ದು ಕೆಲವು ಕ್ರೈಟೇರಿಯಾಗಳಿದ್ದಾವೆ. ನಿಮ್ಗೆ ಬೇಕಾದ್ರೆ ಅದನ್ನು ನಾನು ಮೇಲೆ ಹಾಕಿಸ್ತೀನಿ ಕಂಪ್ಲೀಟಲ್ಲಿ ಎಂಟೈರಿಗೆ ಅಲ್ಲಿ ಮಾಲು ಅದು ಇದು ಎಲ್ಲ ಅದ ರೀ, ಸಾಕಷ್ಟು ಆಮೇಲೆ ಆಮೇಲೆ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೈವೇಗೆ ಸುಮಾರು 2,70,000 ರೈಲ್ವೆ ಸ್ಟೇಷನ್. ಈಗ ಪೂರ ಇಂಟರ್ನ್ಯಾಷನಲ್ ಕೂಡ ಕರ್ನಾಟಕದಲ್ಲಿ 50 ಸ್ಟೇಷನ್ಗಳನ್ನು ಆಯ್ಕೆಯಾಗಿದೆ. ಅದರಲ್ಲಿ ಬೀದರ್ ಒಂದಿದೆ. ಬೀದರ್ ಹಣ ಇಟ್ಟಿದ್ದಾರೆ. ಅದು ಸುಮಾರು 10,000 ಕೋಟಿ ಇಟ್ಟಿದ್ದಾರೆ ಇಂಥ ಸ್ಟೇಷನ್ಗಳಿಗೆ. ಕರ್ನಾಟಕಕ್ಕೆ 50 ಇದೆ. ಅಂದ್ರೆ ಅದ್ರ ಅಂತಾರಾಷ್ಟ್ರೀಯ ಶೈಲಿಯಲ್ಲಿ ಎಲ್ಲ ಫೆಸಿಲಿಟಿ ಸಿಗುವ ರೀತಿಯಲ್ಲಿ ಕೊಡ್ತಾರೆ. ಕೊಟ್ಟಾರೆ ಸಣ್ಣ ಇಲ್ಲ, ಅದೇ ಒಂದು ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಬಟ್ ಎಲ್ಲ ಫೆಸಿಲಿಟೀಸ್ ಈ ಸಿಟಿಗೆ ಅನುಗುಣವಾಗಿ, ಇಲ್ಲಿದ್ದ ಯಾತ್ರಿಕರಿಗೆ ಅನುಗುಣವಾಗಿ ಆ ಸ್ಟ್ಯಾಂಡರ್ಡ್ ಅನ್ನು ಆಗ್ತದೆ. ಗಾತ್ರದಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು. ದುಡ್ಡು ಸುಮಾರು 10,000 ಕೋಟಿ ಇಟ್ಟಾರೆ.
ಭಾರತದಿಂದ ವಿದೇಶಗಳಲ್ಲಿ ಹೋಗಿ MBBS ವೈದ್ಯಕೀಯ ಶಿಕ್ಷಣದಲ್ಲಿ ಪದವಿ ಮುಗಿಸಿ ಮರಳಿ ಭಾರತಕ್ಕೆ ಬಂದು ಇಲ್ಲಿ ವೈದ್ಯರಾಗಿ ಪ್ರಾಕ್ಟೀಸ್ ಮಾಡಬೇಕಾದರೆ MCA ಮಾರ್ಗಸೂಚಿಯಂತೆ ಅವರು ವಿದೇಶಗಳಲ್ಲಿ ವೈದ್ಯಕೀಯ ಪದವಿ ಮುಗಿಸಿರಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವರು ತಿಳಿಸಿದರು. ಅವರು ಶುಕ್ರವಾರ ಲೋಕಸಭೆಯಲ್ಲಿ 2023-24ನೇ ಸಾಲಿನ ಬಜೆಟ್ ಚರ್ಚೆಗಾಗಿ ನಡೆದ ಅಧಿವೇಶನದಲ್ಲಿ ಸದನಕ್ಕೆ ಮಾಹಿತಿ ನೀಡಿದರು. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅವರ ಮಾರ್ಗಸೂಚಿಯಂತೆ ಭಾರತದಿಂದ ವಿದೇಶದಲ್ಲಿ ವೈದ್ಯಕೀಯ ಪದವಿಯಲ್ಲಿ ಅಭ್ಯಾಸ ಮಾಡಲು ಹೋಗುವರು ಇಲ್ಲಿ ನಡೆಸುವ ನೀಟ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಭಾರತದಲ್ಲಿರುವಂತೆ MBBS ಪದವಿ ಪೂರ್ಣಗೊಳಿಸಲು 5.5 ವರ್ಷ ಅವಧಿಯಾಗಿರಬೇಕು ಮತ್ತು ಅಲ್ಲಿ ವೈದ್ಯಕೀಯ ಪದವಿ ಮುಗಿಸಿದ ವಿದ್ಯಾರ್ಥಿಗಳನ್ನು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಲು ಅನುಮತಿ ದೊರೆತಿರಬೇಕು. ಅಂಥ ವಿದ್ಯಾರ್ಥಿಗಳನ್ನು ಮಾತ್ರ ಭಾರತದಲ್ಲಿ ಬಂದು ವೈದ್ಯರಾಗಿ ಪ್ರಾಕ್ಟೀಸ್ ಮಾಡಲು ಅವಕಾಶ ಇದೆ ಎಂದು ಮಾಹಿತಿ ನೀಡಿದರು. ಭಾರತ ದೇಶಕ್ಕಿಂತಲೂ ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣದ ಶುಲ್ಕ ಕಡಿಮೆಯಾಗಿರಲು ಒಪ್ಪುತ್ತೇವೆ, ಆದರೆ ಅಲ್ಲಿ ಗುಣಮಟ್ಟ ಶಿಕ್ಷಣ ಇರುವುದಿಲ್ಲ. ಹೀಗಾಗಿ ಅಲ್ಲಿ ವೈದ್ಯಕೀಯ ಕೋರ್ಸ್ನಲ್ಲಿ ಪದವಿ ಮುಗಿಸಿ ಭಾರತೀಯ ವಿದ್ಯಾರ್ಥಿಗಳನ್ನು ಅಲ್ಲಿ ವೈದ್ಯರನ್ನಾಗಿ ಪ್ರಾಕ್ಟೀಸ್ ಮಾಡಲು ಅವಕಾಶ ಕೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಭಾರತದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಪ್ರಧಾನಮಂತ್ರಿಗಳು ಕಳೆದ 9 ವರ್ಷಗಳ ಹಿಂದೆ 55,000 ವೈದ್ಯಕೀಯ ಪ್ರವೇಶಕ್ಕೆ ಸ್ಥಾನಗಳಿದ್ದು ಇದೀಗ 1,01,000 ಸ್ಥಾನಗಳನ್ನು ಹೆಚ್ಚಿಸಲಾಗಿದೆ ಎಂದರು. ಭಾರತ ದೇಶದಲ್ಲಿ ಇನ್ನೂ 240 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳು ಇಲ್ಲ. ಅಲ್ಲಿಯ ರಾಜ್ಯ ಸರ್ಕಾರಗಳು ಪ್ರಸ್ತಾವನೆ ಸಲ್ಲಿಸಿದರೆ ಕೇಂದ್ರ ಸರ್ಕಾರ ಮಂಜೂರು ನೀಡಲಿದೆ ಎಂದು ಹೇಳಿದರು. 2016 ಅವಧಿಯ ಮುಂಚೆ 8 ವರ್ಷ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಅವಧಿಯಲ್ಲಿ ದೇಶದಲ್ಲಿ ಕೇವಲ 50 ಜನರ ಔಷಧಿ ಕೇಂದ್ರಗಳಾಗಿದ್ದವು. ಅವು ಸಹ ಮುಚ್ಚಲ್ಪಟ್ಟಿದ್ದವು. ನಾನು ಆರೋಗ್ಯ ಸಚಿವನಾದ ಬಳಿಕ ಪ್ರಧಾನಿ ಮೋದಿಯವರ ನಿರ್ದೇಶನದಂತೆ 8 ವರ್ಷದ ಅವಧಿಯಲ್ಲಿ ದೇಶದಲ್ಲಿ 9,000 ಜನ ಔಷಧಿಗಳನ್ನು ಪ್ರಾರಂಭಿಸಿ ಪ್ರತಿ ದಿವಸ ಸುಮಾರು 10 ಲಕ್ಷ ಜನರು ಆ ಕೇಂದ್ರಗಳಿಂದ ಗುಣಮಟ್ಟ ಔಷಧಿಗಳನ್ನು ಅತಿ ಕಡಿಮೆ ದರದಲ್ಲಿ ಖರೀದಿಸುತ್ತಿದ್ದಾರೆ ಎಂದರು. तैयारी कर ही रहा है. दूसरा, मैं लेट करते करते चले जाऊंगा तो एक ऐसी स्थिति आएगी. पहले 7 महीने 8 महीने लेट होता था, बाद में 4 महीने आया. अभी उसको जो कोविड के दरमियान जो चैनल बिगड़ गई थी उसको दुरुस्त करना बहुत आवश्यक है. इसलिए मैंने स्टूडेंट का डेलीगेशन मुझे मिला था, मैंने उसको समझाया है कि आप लोगों ने तैयारी करके ही रखा है, कोई स्टूडेंट छूट ना जाए. इसलिए मैंने कट ऑफ डेट बढ़ा दिया है ताकि सब स्टूडेंट को एग्जाम में बैठने का अवसर मिले, एग्जाम पास करें और नीट PG पास करके हो PG में एडमिशन ले. प्रश्नकाल समाप्त. राजस्थान के और देश के 700 छात्रों का एक विषय सामने आया था. यहाँ पर और विदेश में एक अंतर है. राजस्थान मेडिकल काउंसिल ने इंटर्नशिप करने के बाद भी हमारे कुछ छात्रों को सर्टिफिकेट देने से इसलिए मना कर दिया था कि कजाकिस्तान और कुछ देशों में 4.5 साल मेडिकल के MBBS में लगते हैं, हमारे यहाँ 5 साल लगते हैं. माने मंत्री जी से मैं मिला तो उसका समाधान हुआ. मैं मंत्री जी से पूछना चाहता हूँ कि क्या जो हमारा मेडिकल खर्चे का अंतर है, विद्यार्थी कहते हैं कि विदेश में खर्चा कम है, उस पर कुछ विचार करेंगे. और ये जो समय का अंतर है 4.5 साल और 5 साल, इस पर कोई विषय विचार करेंगे ताकि बच्चों को समस्या नहीं हो. माननीय अध्यक्ष महोदय, देश में 2 टाइप की मेडिकल कॉलेज होती है, एक गवर्नमेंट मेडिकल कॉलेज, एक प्राइवेट मेडिकल कॉलेज. गवर्नमेंट मेडिकल कॉलेज में फीस एकदम बहुत कम होती है. प्राइवेट मेडिकल कॉलेज हर स्टेट गवर्नमेंट के यहाँ उसका फीस फिक्सेशन कमेटी होती है. ये फीस फिक्सेशन कमेटी अपने अपने स्टेट में प्राइवेट मेडिकल कॉलेज की भी फीस फिक्स करती है. ये बात सही है कि यहाँ और कई देशों में वहाँ हमसे एजुकेशन पर लगने वाला खर्च कम है, इसलिए हमारे स्टूडेंट विदेश में भी पढ़ने के लिए जाते हैं. और इसलिए ही प्रधानमंत्री जी ने निश्चय किया कि देश में ही मेडिकल कॉलेज बढ़े, देश में ही सीटें बढ़े. और इसलिए जो पहले 52,000 MBBS की सीट हुआ करती थी, आज केवल 8 साल में वो 1,01,063 सीट ऑलरेडी हो चुकी है. अभी भी सीट बढ़ रही है ताकि स्टूडेंट को यहाँ अवसर मिले. दूसरा, माननीय अध्यक्ष महोदय, मैं आपके द्वारा माननीय सदन को, माननीय संसद को बताना चाहता हूँ कि जब बाहर स्टूडेंट पढ़ने के लिए जाते हैं तो कई स्टूडेंट हमारे पास शिकायत आती है, टाउट के भूख बन जाते हैं, कहते हैं कि वहाँ एजुकेशन एक कंट्री में चले जाओ, एक कंट्री में चले जाओ, वहाँ एडमिशन भी करवा लेते हैं. NMC ने एक क्लियर गाइडलाइन डिक्लेयर की है. विदेश में हमारे स्टूडेंट जाके डॉक्टर ना बने ऐसा हम नहीं चाहते, वो जाए डॉक्टर बने, हमें कोई दिक्कत नहीं, लेकिन वहाँ क्वालिटी एजुकेशन कई कंट्री ने क्या करके रखा है, यहाँ से स्टूडेंट को वहाँ ले जाते हैं, नर्स के रूप में उसको काम करवाते हैं और सर्टिफिकेट दे देते हैं कि हम आपको डॉक्टर बना दिया, लेकिन वहाँ उसको प्रैक्टिस की परमिशन नहीं देते.
और इंडिया में आके जाओ और इंडिया में आप FMG की एग्जाम पास कर दो और इंडिया में ट्रीटमेंट करो, इंडिया में डॉक्टर के रूप में काम करो। इसलिए भारत सरकार ने निर्णय किया है कि विदेश में पढ़ने जाने वाले सभी स्टूडेंट को 3 बातों को एश्योर करना है और सभी आपके द्वारा भी, आपके पास भी कई स्टूडेंट आते रहते हैं। एक, यहाँ नीट क्वालिफाइड होना चाहिए, वो ही विदेश में पढ़ने के लिए जा सकते हैं। दूसरा, इंडिया में 5.5 साल का कोर्स है, इंडिया इक्विवेलेंट कोर्स, दुनिया में जिस कंट्री में हो वहां ही जा सकता है। तीसरा, जिस कंट्री में जाए उसको रजिस्ट्रेशन वहां प्रैक्टिस करने का भी मिलना चाहिए। वहां उसको प्रैक्टिस करने का परमिशन मिलती नहीं है, रजिस्ट्रेशन मिलता नहीं है और उसको यहाँ इंडिया में छोड़ देते हैं, वो देश की हेल्थ के लिए ठीक नहीं है। इसलिए हमने 3 बातों को सुनिश्चित कर दिया है। इसलिए आपके अड़ोस पड़ोस में या तो एज ए मेंबर ऑफ पार्लियामेंट ऑफ जनप्रतिनिधि है, हमारे पास वाली आते हैं कि हमें स्टूडेंट को विदेश पढ़ने के लिए भेजना है, तो क्या करना, ये 3 बाबत हम सब लोगों के संज्ञान में रहनी चाहिए। ये 3 क्राइटेरिया फुलफिल करते हैं तो विदेश में जाके पढ़े। ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅವರು ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬು ವಾಲಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ಮಾನವಿಲ್ಲದವರ ಮಾನಹಾನಿ ಇದಾಗಿದ್ದು ಪತ್ರಿಕಾಗೋಷ್ಠಿ ನಡೆಸಿ ಕೋರ್ಟಿನಲ್ಲಿ ಕಟ್ಲೆ ಹೂಡಿರುವ ವಿಧಾನ ಪರಿಷತ್ ಸದಸ್ಯರು ನನ್ನ ರಾಜಕೀಯ ಬ್ಯಾಡ್ ಫ್ರೆಂಡ್ ಆಗಿದ್ದಾರೆ. ಇವರ ವಿರುದ್ಧ ನಾನು ಮಾಡಿರುವ ಆರೋಪಗಳು ಸತ್ಯವಾಗಿದ್ದು ದಾಖಲೆಗಳ ಸಹಿತ ಕೋರ್ಟಿನಲ್ಲಿ ಸಲ್ಲಿಸಿ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸುತ್ತೇನೆ ಎಂದು ಅವರು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ತಿಳಿಸಿರುತ್ತಾರೆ.